ಸ್ವಾಮಿ ಸಾಕ ಸ್ವರ ಒಂದು ಎರಡು ಸಲ ಹೋಗಿದ ಮಾರ. ಅಲ್ಲ, ಯಾವ ಬದಿ ಹೋದ್ದು ಅಂತ ಗೊತ್ತಾಗಿದೆ. ಇದು ಎರಡು ಸಲ ಹೋಗಿದ್ದ. ನೀನು ಒಬ್ಬ ಸ್ವಲ್ಪ ಸಮಾಧಾನದಲ್ಲಿ ನಮ್ಮ ಪ್ರಜೆಗಳು ಒಳ್ಳೆಯವರು, ಅವರಿಗೆ ನೀನು ಒಳ್ಳೆ ರೀತಿಯಲ್ಲಿ ಹೇಳ್ಬೇಕು. ಸೇರಿದಂತಹ ಮಹಾಜನರೇ, ಇಂದು ನಿಮ್ಮ ಊರಿನ ಒಂದು ಹುಡುಗಿಯನ್ನು ನಾನು ಊರಿನ ಒಂದು ಹುಡುಗಿಗೆ ನನ್ನದೇ ಹೆಂಡತಿಯಾದಂತ ನಿಮ್ಮದೇ ಹೆಂಡತಿಯಾದಂತ ಹಾಗೆಲ್ಲ ನನ್ನದೇ ಹೆಂಡತಿಯಾದಂತಹ ಯಾವಾಗಾಗಿದ್ದು ನೀವು ಹೇಳಿ. ನಾನು ಇವತ್ತು ಮದುವೆ ಆದಂತ ಹುಡುಗಿಯನ್ನು ನಾನು ಮದುವೆ ಆದಂತಹ ಹುಡುಗಿಯನ್ನು ನಮ್ಮ ಊರಿಗೆ ನಾನೇ ಕರೆದುಕೊಂಡು ಹೋಗುತ್ತೇನೆ. ನಿಮ್ಮ ಆಶೀರ್ವಾದ ಬೇಡುವ ಮತ್ತೆ ಇನ್ನು ನೀನು ಕೇಳು. ನಿನ್ನ ಒಂದು ಇದರಲ್ಲಿ ಕೇಳು. ಮಧ್ವಾನದಲ್ಲಿ ಯಾವಾಗ ಹಾಗೆ ಇರುದಲ್ಲ ಕೇಳು. ನಾವು ಕೇಳುವುದಕ್ಕೆ ಹೊರಟೆ ತುಂಬಾ ಎಂತ ಮಾತಾಡಿ ಮಾರೆ, ಭಾಷೆ ಸಂತಾನದಿಲ್ಲ. ನಿಧಾನ ಮಾತಾಡ ಸ್ವಾಮಿ, ನಿಧಾನ ಆಗ್ಬೇಕು. ಬೇರೆ ಏನು ಬೇಡ. ಮೊದಲಿಗೆ ನಮಗೆ ಆಶೀರ್ವಾದ ಬೇಕು. ಅದನ್ನು ಕೇಳು. ಮೊದಲಿಗೆ ಹಿರಿಯ ಮಾತೆ ನಾವು ಇಬ್ಬರು ಸೇರಿ ಅವರಿಗೆ ಆಶೀರ್ವಾದ ತೆಗೆದು. ಒಳ್ಳೆಯದಾಗಲಿ ಸ್ವಾಮಿ. ಆಶೀರ್ವಾದವನ್ನು ಪಡೆಯಿರಿ ಸ್ವಾಮಿ. ಮದುವೆ ಮಂಟಪಕ್ಕೆ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಮುಖವನ್ನು ಅವಲೋಕಿಸಿದವನಿದ್ದೇನೆ. ಸ್ವಲ್ಪ ಹಾಸ್ಯ ಪ್ರಜ್ಞೆ ನಿಮ್ಮ ಮುಖ. ನಾವು ಯಾವಾಗಲೂ ಹಾಗೆ ಇರುವುದಪ್ಪ. ಎಲ್ಲರ ಸಂತೋಷವೇ ನಮ್ಮ ಆಸೆ. ಆದ್ರೆ ಹಾಸ್ಯ ಪ್ರಜ್ಞೆ ಇರಲಿ, ಮಾತು ಸ್ವಲ್ಪ ಕಡಿಮೆ ಇದ್ರೆ ಒಳ್ಳೇದಿತ್ತು ಪುರೋಹಿತ್ರೆ. ಆದ್ರೂ ಕೂಡ ಒಳ್ಳೇದಾಗಿದೆ. ನಿಮ್ಮ ಆಶೀರ್ವಾದ ನಮಗೆ ಬೇಕು. ಅಷ್ಟಪೌತ್ರಿ ಭವ, ದೀರ್ಘ ಸುಮಂಗಲಿ ಭವ. ಈಗ ಹೋಗ್ಬೋದಲ್ವಾ? ಎಲ್ಲರೂ ಗಡಿಬಿಡಿ ಮಾಡಬೇಡಿ. ಅಲ್ಲ, ನಾವು ಹೋಗ್ಬೋದು. ಊಟ ಎಲ್ಲ ಸಿದ್ಧತೆ ಆಗಿದೆ. ಭೂರಿ ಭೋಜನ ಉಂಟು. ಊಟ ಮಾಡ್ಕೊಂಡು ನೀರಿನಲ್ಲಿ ಹುಟ್ಟುವ ಮೀನು ತನ್ನ ಜೀವನವನ್ನು ಅಲ್ಲಿಯೇ ಕಳೆಯಬೇಕು. ಹಾಲಿನಲ್ಲಿ ಬದುಕುತ್ತೇನೆಂಬ ಹಾಗೆ ನೀರನ್ನು ಬಿಟ್ಟು ಮೇಲೆ ಬರಕೂಡದು. ನಿನ್ನದು ಅಂತೆಯೇ ಆಯ್ತು. ಬಂದವ ಯಾರು ಅಲ್ಲ, ದೇವಲೋಕದ ಪೀಠವನ್ನು ಏರಿ ವಿಜೃಂಭಿಸುತ್ತಿರುವಂತಹ ಹೊತ್ತಿಗೆ ನಿನ್ನನ್ನು ಕೆಳಗಿಳಿಸಿದವ ಮತ್ತಾರು ಅಲ್ಲ, ಯಕ್ಷರ ರಾಜ ಪಿಂಗಳ.